ಕೊತ್ತಂಬರಿ ಸೊಪ್ಪು, ಒಂದು 4 ಮೆಣಸಿನ್ಕಾಯಿ. ಇದು ಖಾರ ಇರೋ ಮೆಣಸಿನ್ಕಾಯಿ ಆಗಿರೋದ್ರಿಂದ ಸ್ವಲ್ಪನೇ ಸಾಕು. 2 ಟೊಮೊಟೊ, ಅರ್ಧ ಈರುಳ್ಳಿ ಹಾಕಿದ್ದೀನಿ, ಇನ್ನು ಅರ್ಧ ಒಗ್ಗರಣೆ ಗಿಡಕ್ಕೆ, ಒಂದಿಷ್ಟು ಬೆಳ್ಳುಳ್ಳಿ. ಮತ್ತು ಕ್ಲೀನ್ ಮಾಡಿಬಿಟ್ಟು ಈ ಥರ ಸೊಪ್ಪು ವಾಶ್ ಮಾಡಿ ಕೊಡೋದು. ಮಿಕ್ಕಿದೇನಿದ್ರು ಸಾಂಬಾರು ಮಾಡೋದು ಬಿಡೋದಿಲ್ಲ. ಅದೇ ಬೆಂದಿ ನೀರಿರೋದ್ರಿಂದ ಒಂದು ರೌಂಡ್ ರುಬ್ಬಿದ್ರೆ ಸಾಕು. ಸ್ನೇಹಿತರೆ ನಮಸ್ತೆ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನುವ ಗಾದೆ ಮಾತನ್ನು ನಾವೆಲ್ಲ ಕೇಳಿರ್ತೀವಿ. ಒಬ್ಬ ವ್ಯಕ್ತಿಗೆ ಒಂದು ವಿಷಯದ ಬಗ್ಗೆ ಸಂಪೂರ್ಣವಾದ ಜ್ಞಾನದೊಂದಿಗೆ ಎಲ್ಲಿ ಹೇಗೆ ಮಾತಾಡಬೇಕೆಂದು ಗೊತ್ತಿರುತ್ತದೆಯೋ ಅಂತಹ ವ್ಯಕ್ತಿ ಎಲ್ಲಿಯೂ ಯಾರ ಜೊತೆ ಜಗಳ ಆಗೋದಿಲ್ಲ. ಹಾಗೆಯೇ ಪ್ರತಿಯೊಬ್ಬ ವ್ಯಕ್ತಿಗೂ ಅವರವರ ದೇಹಕ್ಕೆ ಅನುಗುಣವಾಗಿ ಯಾವ ಆಹಾರವನ್ನು ಯಾವ ಸಮಯದಲ್ಲಿ ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು ಅನ್ನುವುದರ ಬಗ್ಗೆ ಅರಿವು ಇದ್ದಲ್ಲಿ ಆತನು ಕೂಡ ಎಲ್ಲ ರೋಗಗಳಿಂದ ಮುಕ್ತನಾಗುತ್ತಾನೆ ಎನ್ನುವುದು ಈ ಗಾದೆ ಮಾತಿನ ಅರ್ಥ. ಬನ್ನಿ ಸ್ನೇಹಿತರೆ, ಇವತ್ತು ನಾನು ಇಂತಹದೇ ಒಂದು ಆರೋಗ್ಯಕ್ಕೆ ಪೂರಕವಾದ ಒಂದು ಉತ್ತಮ ಸಾಂಬಾರ್ ರೆಸಿಪಿಯನ್ನು ನಿಮ್ಮ ಮುಂದೆ ತರುತ್ತಿದ್ದೇನೆ. ನಾವು ಮಾಡುವ ಸಾಂಬಾರು ಬಂದ್ಬಿಟ್ಟು ಮಸೊಪ್ಪು ಸಾಂಬಾರು ಅಂತ, ಅಂದರೆ 3-4 ಬಗೆಯ ಸೊಪ್ಪುಗಳನ್ನು ಯೂಸ್ ಮಾಡಿಕೊಂಡು ಮಾಡುವ ಸಾಂಬಾರು ಇದಾಗಿರುತ್ತದೆ. ಸಾಮಾನ್ಯವಾಗಿ ಮಂಡ್ಯ, ಮೈಸೂರು ಭಾಗದಲ್ಲಿ ಜನರು ಇದನ್ನು ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿ ಬಳಸ್ತಾರೆ. ಓಕೆ ಸ್ನೇಹಿತರೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗಮ್ಮಂತ ಇದೆಯಾ? ಇದು ಭಾನುವಾರದ ಸ್ಪೆಷಲು. ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಆಮೇಲೆ ಪಾಲಕ್ ಸೊಪ್ಪು, ಆಮೇಲೆ ದಂಟಿನ ಸೊಪ್ಪು. ಈ ಸೊಪ್ಪುಗಳನ್ನು ಸೇರಿಸ್ಕೊಂಡು ಮಸೊಪ್ಪು ಸಾಂಬಾರಂತೆ. ಈ ಸೊಪ್ಪುಗಳನ್ನೆಲ್ಲ ತೊಳ್ಕೊಂಡು ರೆಡಿ ಮಾಡ್ಕೋಬೇಕೀಗ. ಫಸ್ಟು ಕ್ಲೀನ್ ಮಾಡಿರೋ ಸೊಪ್ಪನ್ನೆಲ್ಲ ನಾವು ನೀರಲ್ಲಿ ಕುಣಿಯಬೇಕಂದ್ರೆ ನೆನೆಸ್ಕೋಬೇಕು. ಒಂದು 5ರಿಂದ 10 ನಿಮಿಷ ನೆನೆಸ್ಕೋಬೇಕು. ನನ್ನ ಕೆಲಸ ಇಷ್ಟೇ ನೋಡಿ, ಮಾರ್ಕೆಟಿಂದ ಸೊಪ್ಪು ತರೋದು, ಕ್ಲೀನ್ ಮಾಡೋದು, ಕ್ಲೀನ್ ಮಾಡಿಕೊಟ್ಟು ಈ ಥರ ಸೊಪ್ಪು ವಾಶ್ ಮಾಡಿ ಕೊಡೋದು. ಮಿಕ್ಕಿದೇನಿದ್ರು ಸಾಂಬಾರು ಮಾಡೋದು ಬಿಡೋದಿಲ್ಲ. ಅವ್ರ ಕೆಲಸ ಇಷ್ಟು ಮಾಡ್ಕೊಡ್ತೀನಿ ನೋಡಿ. ಈಗ 5ರಿಂದ 10 ನಿಮಿಷ ನಾವು ಬಿಡಬೇಕಿದ್ರೆ ಅವಾಗ ಅದರಲ್ಲಿರೋ ಮಣ್ಣೆಲ್ಲ ಈ ನೀರಲ್ಲಿ ಎಲ್ಲ ಮಿಕ್ಸ್ ಆಗಿ ಕೆಳಗೆ ನಿಂತ್ಕೊಬಿಡುತ್ತೆ. ಈ ಥರ 2ರಿಂದ 3 ಥರ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಈಗೆಲ್ಲ ಇದು ಕೂಡ ಇಂಪಾರ್ಟೆಂಟ್ ಕೆಲಸ ಬ್ರದು. ಕ್ಲೀನ್ ಮಾಡೋ ಕೆಲಸ ಏನಿದ್ರು ನಿಂದು ಬ್ರದು. ಎಲ್ಲ ವೇಸ್ಟ್ ಎಲ್ಲ ಎತ್ತಾಕೋ ನೀಟಾಗಿ. ಉಳಿದಿರೋ ಸೊಪ್ಪೆಲ್ಲನೂ ನಾವು ಒಂದೊಂದು ಕಂತೆ ತಂದಿದ್ವಿ ಮಾರ್ಕೆಟಿಂದ. ಅದರಲ್ಲಿ ಅರ್ಧ ಹಾಕೊಂಡಿದ್ದೀನಿ, ಒಂದೊಂದು ಹಾಕ್ಬಿಟ್ರೆ ಜಾಸ್ತಿ ಆಗುತ್ತೆ ಅಂತ. ಈಗ ಅದರಲ್ಲಿ ಅರ್ಧ ತೆಗೆದಿದ್ದನ್ನ ಈ ಥರ ಒಂದು ಬಟ್ಲಲ್ಲಿ ಫ್ರಿಡ್ಜ್ ಗಿಡಕ್ಕೆ ಮುಂಚೆ ಈ ಥರ ಒಂದು ಬಟ್ಟೆ ಹಾಕಿದ್ರೆ ಆ ನೀರು ಬೀಳುತ್ತಲ್ಲ, ಅದು ಇದನ್ನು ಬಟ್ಟೆ ಹೀರ್ಕೊಳ್ಳುತ್ತೆ. ಹಾಗಾಗಿ ಸೊಪ್ಪು 1 ವಾರ ಇಟ್ಟರೂ ಏನೂ ಆಗೋದಿಲ್ಲ. ಹೀಗೆ ಎಲ್ಲ ಮಡಚಿ ಈ ಥರ ಇಟ್ಬಿಟ್ಟು ಎಲ್ಲ ಸೊಪ್ಪನ್ನು ಒಟ್ಟಿಗೆ ಇಡ್ಬೋದು. ಸಪ್ರೇಟ್ ಇಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಈಗ ನಾನು ಸಬ್ಸಿಗೆ ಹಾಕ್ತೆ, ಈಗ ದಂಟು ಹಾಕ್ತೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಟು ಅದು ಹಾಕಿದ್ದೀನಿ. ಇದೆಲ್ಲ ನೀಟಾಗಿ ನೆಲ ಕ್ಲೀನ್ ಮಾಡಿ ನಾವು ಎಲ್ಲ ಕ್ಲೀನ್ ಮಾಡಿರೋದು. ಇವಾಗ ನೋಡಿ ಎಲ್ಲ ಸೇಫಾಗಿ ಇಟ್ಟಾಯಿತು. ಇವಾಗ ಮುಚ್ಚಿ ಫ್ರಿಡ್ಜ್ಗೆ ಇಟ್ಟರೆ ನಿಮ್ಗೆ 1 ವಾರದ ತನಕ ಚೆನ್ನಾಗಿರುತ್ತೆ. ಇವಾಗ ಇಲ್ಲೆಲ್ಲ ಪ್ಯಾಕ್ ಮಾಡಿದ್ದೀವಿ ನೋಡಿ. ಬಟ್ಟೆ ನಾವು ಕೆಳಗಡೆ ಹಾಕಿರೋದ್ರಿಂದ ಇದರಲ್ಲಿ ಇದ್ದಿದ್ದ ನೀರೆಲ್ಲ ಈ ಬಟ್ಟೆ ಹೀರ್ಕೊಳ್ಳುತ್ತೆ. ಮಾಯ್ಶ್ಚರೈಸರ್ ನೀರು ಏನು ಬರುತ್ತೆ ಅದನ್ನೆಲ್ಲ ಈ ಬಟ್ಟೆ ಹೀರ್ಕೊಳ್ಳುತ್ತೆ. ಹಾಗಾಗಿ ಸೊಪ್ಪು ಕೆಡೋದಿಲ್ಲ. 1 ವಾರದ ತನಕ ಇದೇ ಥರ ಫ್ರೆಶ್ ಆಗಿ ಇರುತ್ತೆ. ಇಡ್ಬೋದು. ಇವಾಗ ಮೇಲೆ ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಕೆಳಗಡೆ ಹಾಕಿದ್ರೆ ಸಾಕು. ಮೇನ್ ಇಂಪಾರ್ಟೆಂಟ್ ಅದೇ, ಮೇಲಿಂದ ಬಂದಿದ್ದ ನೀರು ಕೆಳಗಡೆಗೆ ಇಳಿಯೋದು. ಆಗ ಕೆಳಗಡೆಗೆ ಹಾಕಿದ್ರೆ ಆಯಿತು. ಒಂದು ಕಾಟನ್ ಬಟ್ಟೆನೋ ಹಾಕಿದ್ರೂ ಆಗುತ್ತೆ, ಯಾವ ಬಟ್ಟೆ ಹಾಕಿದ್ರೂ ಆಗುತ್ತೆ. ಸಿಲ್ಕ್ ಮಾತ್ರ ಬೇಡ, ಏಕೆಂದರೆ ಅದು ಬೇಗ ಒದ್ದೆ ಹೀರ್ಕೊಳ್ಳೋದಿಲ್ಲ. ಹಾಗಾಗಿ ಬೇಳೆ ಹಾಕೋತಾ ಇದ್ದೀನಿ ಇವಾಗ. ಫಸ್ಟ್ಗೆ ಅಷ್ಟು ಸೊಪ್ಪಿಗೆ ಒಂದು ಇಷ್ಟು ಸಾಕು, 1.5 ಹಿಡಿಯಷ್ಟು. ಚೆನ್ನಾಗಿ ಹಿಂಗೆ ಒಂದು 3 ಸತಿ ತೊಳ್ಕೊಬೇಕು. ಇಲ್ಲಾಂದರೆ ಅದರ ಮೇಲೆ ಮೆಡಿಸನ್ ಸ್ಪ್ರೇ ಮಾಡಿರ್ತಾರಲ್ಲ ಕೆಡಬಾರ್ದು ಅಂತ, ಅದೆಲ್ಲ ನಮ್ಮ ಹೊಟ್ಟೆ ಒಳಗೆ ನಿಧಾನಕ್ಕೆ ಹೋಗ್ತಾ ಹೋಗುತ್ತೆ. ನೋಡಿ ಬೇಳೆ ತೊಳೆದಿಟ್ಟಿದ್ದೀನಿ ಬೇಯೋಕ್ಕೆ. ಅದ್ರ ಜೊತೆಗೆ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4 ಮೆಣಸಿನ್ಕಾಯಿ. ಇದು ಖಾರ ಇರೋ ಮೆಣಸಿನ್ಕಾಯಿ ಆಗಿರೋದ್ರಿಂದ ಸ್ವಲ್ಪನೇ ಸಾಕು. 2 ಟೊಮೊಟೊ, ಅರ್ಧ ಈರುಳ್ಳಿ ಹಾಕಿದ್ದೀನಿ, ಇನ್ನು ಅರ್ಧ ಒಗ್ಗರಣೆ ಗಿಡಕ್ಕೆ, ಒಂದಿಷ್ಟು ಬೆಳ್ಳುಳ್ಳಿ. ಮತ್ತು ಅದಕ್ಕೆ ಸ್ವಲ್ಪ ಜೀರಿಗೆ. ಈ ಚಳಿಗಾಲ ಮಳೆಗಾಲದಲ್ಲಿ ನೀವು ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ತಿಂದಷ್ಟು ನಿಮಗೆ ಶೀತ ಆಗಲಿ, ಕೆಮ್ಮಾಗಲಿ, ಮೈಗೆ ಸ್ವಲ್ಪ ಚಳಿ ಆಗಲಿ ಇರೋದಿಲ್ಲ. ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಇಷ್ಟೇ ಸಾಕಾಗುತ್ತೆ. ಇಷ್ಟು ಹಾಕಿ ಈಗ ಅಲ್ಲಿ ಸೊಪ್ಪೆಲ್ಲ ತೊಳೆದು ರೆಡಿ ಮಾಡಿ ಇಟ್ಟಿದ್ದಾರೆ. ಈ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಇದನ್ನು ಬೇಳೆ ಬೇಯ್ತಾಯಿದೆ ಕುಕ್ಕರಲ್ಲಿ. ಅದ್ರ ಜೊತೆಗೆ ಎಲ್ಲ ಹಾಕಿ ಒಂದು 4 ವಿಷಲ್ ಕೂಗಿಸ್ಬಿಟ್ರೆ ಆಮೇಲೆ ಆರಿದ್ಮೇಲೆ ಆಡಿಸ್ಬಿಟ್ಟು ಒಗ್ಗರಣೆ ಕೊಡೋದಷ್ಟೇ. ಕುಕ್ಕರಲ್ಲಿ ಬೇಳೆ ಆವಾಗಲೇ ತೊಳೆದಿಟ್ಟಿದೆ, ಬೇಯಕ್ಕೆ ಶುರುವಾಗಿದೆ. ಈಗ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಹಾಕಿ, ಬಿಸಿ ಇದೆ. ಕೊತ್ತಂಬರಿ ಹಾಕ್ತಿದ್ದೀನಿ. ಆವಾಗಲೇ ಹೇಳಿದ್ನಲ್ಲ ಎಷ್ಟೆಷ್ಟು ಹಾಕಬೇಕು ಅಂತ. ಅದನ್ನೆಲ್ಲ ಇವಾಗ ಬೇಯೋಕ್ಕೆ ಅದನ್ನು ಸೊಪ್ಪಿನ ಜೊತೆಗೆ ಒಟ್ಟಿಗೆ ಹಾಕೋದು.
ಒಂದು 4 ತೆಂಗೆ ಆಗುತ್ತೆ 2-3 ಜನಕ್ಕೆ, ಏಕೆಂದರೆ ಮಸೊಪ್ಪು ಒದಗುತ್ತೆ ಸಾಂಬಾರು. ಹಾಗಾಗಿ ಬೇರೆ ಎಲ್ಲ ಸಾಮಾನು ನಮ್ಮ ಯಜಮಾನ್ರು ಹಾಕಿದ್ರೆ ಉಪ್ಪು ಮಾತ್ರ ಹೆಂಗಸರೇ ಹಾಕಬೇಕು. ನೀರು ಇದರಲ್ಲೇ ಇರೋದ್ರಿಂದ ಮತ್ತೆ ನೀರಿನ ಅವಶ್ಯಕತೆ ಇಲ್ಲ. ಈಗ ಒಂದು ಸಲ ಹಿಂಗೆ ಮಾಡಿ ಕುಕ್ಕರ್ ಲಿಡ್ ಮುಚ್ಚಿದ್ರೆ ಆಯಿತು. ಕುಕ್ಕರ್ ಲಿಡ್ ಮುಚ್ಚೆ ಒಂದು 4 ವಿಷಲ್ ಬಂದರೆ ಚೆನ್ನಾಗಿ ಬೆಂದಿರುತ್ತೆ. ಮತ್ತೆ ಒಗ್ಗರಣೆ ಹಾಕಿ ನೋಡಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗಕ್ಕಿಡೋಣ. ಇವಾಗ ಮಿಕ್ಸಿಗೆ ಈ ತುರಿದಿರೋ ಕಾಯಿ ಬದಲು ಇದನ್ನ ಹಾಕ್ತಾಯಿದ್ದೀನಿ, ಪೀಸ್ ಮಾಡಿರೋದು. ಇದನ್ನು ಹಾಕ್ಬಿಟ್ಟು ಇದನ್ನು ಹಾಕಿ ಒಂದು ರೌಂಡ್ ಒಂಚೂರು ರುಬ್ಬೋಣ. ಆಮೇಲೆ ಆರಿರೋ ಇದನ್ನು ಹಾಕಿ ರುಬ್ಬಿದ್ರೆ ಆಯಿತು. ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ಅದ್ರ ಜೊತೆಗೆ 1.5 ಟೀ ಸ್ಪೂನು ಖಾರ ಪುಡಿ ಹಾಕಿದ್ದೀನಿ. ಸ್ವಲ್ಪನೇ ಸಾಕು. ಅದಕ್ಕೆ ಚಿಲ್ಲಿ ಪೌಡ್ರ್ ಇಲ್ಲದೇ ಇರೋ ಖಾರ ಪುಡಿ ಹಾಕೋಬೇಕು. ಯಾಕೆ ಅಂತಂದರೆ ನಾವು ಆಲ್ರೆಡಿ ಮೆಣಸಿನ್ಕಾಯಿ ಎಲ್ಲ ಬೇಯಿಸೋಕೆ ಹಾಕಿರೋದ್ರಿಂದ ತುಂಬ ಖಾರ ಆಗಿಬಿಡುತ್ತೆ. ಟೊಮೊಟೊ ಸಿಪ್ಪೆ ಸ್ವಲ್ಪ ತೆಗೆದುಬಿಟ್ಟು ರುಬ್ಕೊಳ್ಳೋಣ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಅದೇ ಬೆಂದಿ ನೀರಿರೋದ್ರಿಂದ ಒಂದು ರೌಂಡ್ ರುಬ್ಬಿದ್ರೆ ಸಾಕು. ಆಯಿತು, ರುಬ್ಬಿ ನೋಡಿ, ಇಷ್ಟು ತರಿಯಾಗಿದ್ದರೆ ಸಾಕು. ಈಗ ಇದನ್ನು ಒಗ್ಗರಣೆ ಕೊಡೋಣ. ಒಗ್ಗರಣೆ ಹಾಕೋಕ್ಕೆ ಪಾತ್ರೆ ಇಟ್ಟಿದ್ದೀನಿ. ಸಾಸಿವೆ, ಜೀರಿಗೆ. ನಾನು ಏನೇ ಒಗ್ಗರಣೆ ಹಾಕಿದ್ರೂ ಜೀರಿಗೆ ಮಾತ್ರ ಬಿಡಲ್ಲ, ಎಲ್ಲದಕ್ಕೂ ಜೀರಿಗೆ ಹಾಕ್ತೀನಿ. ಹಾಗೆ ಆವಾಗಲೇ ಅರ್ಧ ಈರುಳ್ಳಿ ಬೇಯಕ್ಕೆ ಹಾಕಿದ್ವಿ, ಇನ್ನು ಅರ್ಧ ಈರುಳ್ಳಿ ಒಗ್ಗರಣೆಗೆ, ಸ್ವಲ್ಪ ಕರ್ಬೇವಿನ ಸೊಪ್ಪು, 1 ಮೆಣಸಿನ್ಕಾಯಿ. ಆಗಿದೆ ಸ್ವಲ್ಪ ಒಗ್ಗರಣೆ. ನಾನು ಯಾವಾಗಲೂ ಇದಕ್ಕೆ ಸ್ವಲ್ಪ ಇದೇ ಥರನೇ ಒಗ್ಗರಣೆ ಕೊಡ್ತೀನಿ. ಇವಾಗ ಇದೆಲ್ಲ ಬಳ್ದಾದ್ಮೇಲೆ ನೋಡಿ ಒಗ್ಗರಣೆ ಒಂಚೂರು ಕುದಿಯೋಕ್ಕೆ ಶುರುವಾಯಿತು. ಈಗ ಇದ್ರದ್ದು ಒಂಚೂರು ಮಿಕ್ಸಿ ಆಡಿಸಿದ್ದು ನೀರು ಇಟ್ಬಿಟ್ಟು ಮತ್ತೆ ಇದು ಉಳಿದಿತ್ತಲ್ಲ ಆ ನೀರೆಲ್ಲ ಹಾಕಿ ಒಂದು ರೌಂಡು ಸೇರಿಸ್ಬಿಟ್ಟು ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕಿದ್ರೆ ಒಂದು ಕುದಿ ಬಂದರೆ ಆಯಿತು. ಬಿಸಿ ಬಿಸಿ ಮಸೊಪ್ಪು ಸಾಂಬಾರು ರೆಡಿಯಾಗಿದೆ. ಬಿಸಿ ಬಿಸಿ ರಾಜುಡಿ ಅನ್ನದ ಜೊತೆಗೆ ಸವಿಯೋಣ. ಬಿಸಿ ಬಿಸಿಯಾಗಿದೆ. ಸಖತ್ತಾಗಿದೆ ಸಾಂಬಾರು, ಖಾರವಾಗಿ ಒಳ್ಳೆ ಕಾಂಬಿನೇಷನ್ ಈ ರೈಸ್ ಜೊತೆ. ಹೇಗಿದೆ ಟೇಸ್ಟು? ಸೊಪ್ಪು ಕುಡಿದ್ರೆ ಒಳ್ಳೆಯದಾಗುತ್ತೆ. ಸೊಪ್ಪು ಕುಡಿದ್ರೆ ಏನೆಲ್ಲ ಒಳ್ಳೆಯದಾಗುತ್ತೆ ಅಂತ ಗೊತ್ತಾ? ಸೊಪ್ಪುಗಳು ವಿಟಮಿನ್, ಖನಿಜಾಂಶಗಳು ಮತ್ತು ನಾರಿನಾಂಶಗಳಿಂದ ಸಮೃದ್ಧವಾಗಿರುವುದರಿಂದ ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಮೂಳೆಗಳನ್ನು ಬಲಪಡಿಸುತ್ತವೆ, ಜೀರ್ಣಾಂಗ ವ್ಯವಸ್ಥೆಯನ್ನು ಸುಧಾರಿಸುತ್ತವೆ ಮತ್ತು ತೂಕ ಇಳಿಕೆಗೆ ಕೂಡ ಸಹಕಾರಿಯಾಗಿವೆ. ಅಲ್ಲದೆ ಶೀತ, ಕೆಮ್ಮು, ಹೊಟ್ಟೆನೋವು ಮತ್ತು ನಿದ್ರಾಹೀನತೆಯಂತಹ ಸಮಸ್ಯೆಗಳನ್ನು ನಿವಾರಿಸಲು ಇದು ಸಹಕಾರಿಯಾಗಿದೆ. ನನ್ನ ಮಗನಿಗಂತೂ ಸೊಪ್ಪಿನ ಸಾರು ಅಂತ ತುಂಬ ಫೇವ್ರೇಟು. ಬೇರೆ ಸಾಂಬಾರಿಗಿಂತ ಈ ಸಾಂಬಾರು ತುಂಬ ಚೆನ್ನಾಗಿ ಊಟ ಮಾಡ್ತೇನೆ. ಅವನು ಚಿಕನ್ ಫಿಶ್ ಸಾಂಬಾರು ಇಷ್ಟು ಚೆನ್ನಾಗಿ ಊಟ ಮಾಡಲ್ಲ, ಸೊಪ್ಪು ಸಾರು ಅಂದರೆ ಒಂದು ಪ್ರಾಣ. ಆ ಥರ ತುಂಬ ಚೆನ್ನಾಗಿ ಊಟ ಮಾಡ್ತೇನೆ. ತುಂಬ ಇಷ್ಟ ಆಗುತ್ತೆ ಅಂತ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.